me forever on fire. ಮೈಸೂರು ದಸರಾ ಹೇಗೆ ಬೆಳಕಾಗಿರುತ್ತೋ ಹಾಗೆ ಬೆಳಗಾವಿ ಬೆಳಕಾಗಿರುತ್ತೆ. ನಾನೀಗ ಅಧ್ಯಕ್ಷನಾಗಿರೋದು ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ಬೆಳಗಾವಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ತಮ್ಮದೇ ಧಾಟಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈಸೂರು ಬೆಳಕು ಹೇಗೋ ಬೆಳಗಾವಿಯ ಬೆಳಕು ಹಾಗೆ ಅಂತ ಹೇಳಿದ್ದಾರೆ. ಸದಾವಕಾಶಗಳು ನಮ್ಮನ್ನ ಹುಡುಕಿಕೊಂಡು ಬರೋದಿಲ್ಲ, ನಾವೇ ಹುಡುಕಿಕೊಂಡು ಸೋನಿಯಾ ಗಾಂಧಿ ನೋಡಿ ನಾವೇ ಹುಡುಕಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಪುಸ್ತಕ ಬರೆದಿದ್ದಾರೆ. ಇಂದಿರಾ ಗಾಂಧಿ ನುಡಿಮುತ್ತನ್ನ ಸೋನಿಯಾ ಗಾಂಧಿ ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕವನ್ನು ಡಿಸೆಂಬರ್ 27ರಂದ ಉದ್ಘಾಟನೆ ಮಾಡ್ತೀವಿ. ಡಿಸೆಂಬರ್ 27ಕ್ಕೆ ಇದು ನಮ್ಮ ರಾಜ್ಯಕ್ಕೆ ಬಂದಂಥ ಅವಕಾಶ ಅಂತ ಹೇಳಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಡಿಸೆಂಬರ್ 26ಕ್ಕೆ ಎ.ಸಿ.ಸಿ ಕಾರ್ಯಕಾರಿಣಿ ಅಧಿವೇಶನ ಆರಂಭ ಆಗುತ್ತೆ. ಅದೇ ಸಂದರ್ಭದಲ್ಲಿ ಅವರ ಪುಸ್ತಕವೂ ಬಿಡುಗಡೆ ಆಗುತ್ತೆ. ಅದು ನನ್ನ ಭಾಗ್ಯ ಸೌಭಾಗ್ಯ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಆಪರ್ಚುನಿಟಿ ಯಾವುದು ಹುಡುಕೊಂಡು ಬರೋದಿಲ್ಲ, ನೀವು ಆಪರ್ಚುನಿಟಿನ ಹುಡುಕೊಂಡು ಹೋಗಬೇಕು ಅಂತ ಇಂದಿರಾ ಗಾಂಧಿಯವರು ಇಂಗ್ಲೀಷ್ನಲ್ಲಿ ಹೇಳಿದ್ದಾರೆ. ಇಂದಿರಾ ಗಾಂಧಿಯವರು ನುಡಿಮುತ್ತನ್ನು ಸೋನಿಯಾ ಗಾಂಧಿಯವರು ಒಂದು ಪುಸ್ತಕ ಬರೆದಿದ್ದಾರೆ. ಅದನ್ನು ಅವತ್ತು ಉದ್ಘಾಟನೆ ಮಾಡಿಸ್ತಾ ಇದ್ದೀನಿ, ಕನ್ನಡದಲ್ಲಿ ಅನುವಾದ ಮಾಡಿ ಉದ್ಘಾಟನೆ ಮಾಡಿಸ್ತಾ ಇದ್ದೀನಿ. ಇದು ನಮ್ಮ ರಾಜ್ಯಕ್ಕೆ ಬಂದಂಥ ಒಂದು ದೊಡ್ಡ ಇತಿಹಾಸ. ಇಲ್ಲಿ 100 ವರ್ಷದ ನಂತರ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ಅಂದು ಗಾಂಧಿ ಇಂದು ಖರ್ಗೆ, ಅದೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಈ ಮಧ್ಯದಲ್ಲಿ ಭಾಳ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಕೂತಿದ್ದಾರೆ. ಇಲ್ಲೆಲ್ಲ ಸೀನಿಯರ್ ಲೀಡರ್ಸು, ರಾಜ್ಯದ ಎಲ್ಲ PCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವ್ರು ಬರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗೆ ಒಂದು ದೊಡ್ಡ ಸಮಾವೇಶ ನಡೀತದೆ. ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ನಾನು ಆಹ್ವಾನಿಸ್ತಾ ಇದ್ದೀನಿ. ಗಾಂಧಿ ಸ್ಟ್ಯಾಚ್ಯೂ ಇದೆ ಸುವರ್ಣಸೌಧದಲ್ಲಿ, ಅದನ್ನು ಕೂಡ ಉದ್ಘಾಟನೆ ಇದೆ. ಅದಕ್ಕೆ ಆಲ್ ಪಾರ್ಟಿ ನಾವು ಇನ್ವೈಟ್ ಮಾಡ್ತೀವಿ. ಎಲ್ಲ ಪಾರ್ಟಿಯ ಕೂಡ ನಾವು ಇನ್ವೈಟ್ ಮಾಡ್ತೀವಿ. ಎಲ್ಲ ಪಾರ್ಟಿ MP ಗಳಿಗೂ ಇನ್ವೈಟ್ ಮಾಡ್ತೀವಿ, ಎಲ್ಲ ಪಾರ್ಟಿ MLAಗಳಿಗೂ ಇನ್ವೈಟ್ ಮಾಡ್ತೀವಿ, MLCಗಳಿಗೂ ಇನ್ವೈಟ್ ಮಾಡ್ತೀವಿ. ಅದು ಸ್ಪೀಕರ್ ಅವರು ಸುಬದ್ದಲ್ಲಿ, ಇವರು ಕೌನ್ಸಿಲ್ ಚೇರ್ಮನ್ ಸುಬದ್ದಲ್ಲಿ ಅದು ಉದ್ಘಾಟನಾ ಸಮಾರಂಭ ನಡೀತದೆ. ಗಾಂಧಿ ಸ್ಟ್ಯಾಚ್ಯೂನ ಮಾಡ್ತದೆ. ಹೌದು, ಈ ಮೈಸೂರು ದಸರಾ ಹೆಂಗೆ ಬೆಳಕಾಗಿರ್ತದೋ ಅದೇ ರೀತಿ ಬೆಳಗಾಮು ಬೆಳಕಾಗಿರ್ತದೆ. ಒಂದು ವಾರ ಎಕ್ಸ್ಟೆಂಡ್ ಮಾಡ್ತೀವಿ. ಜನ ಎಲ್ಲ ಬಂದು ಹಳ್ಳಿ ಜನ ಎಲ್ಲ ಬಂದು ನೋಡಿಕೊಂಡು ಇದನ್ನು ಹೋಗಬೇಕು ಅಂತ ನಾವು ಇದನ್ನು ಎಕ್ಸ್ಟೆಂಡ್ ಮಾಡ್ತಾಯಿದ್ವಿ. ನಾನು ಈ ಟೈಮಲ್ಲಿ 100 ವರ್ಷ ಗಾಂಧೀಜಿ ಆದಾಗ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನಿರೋದು ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಇಂದಿರಾ ಗಾಂಧಿಯವರು ಹೇಳ್ತಾರೆ,